ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮಾನವ ಒಂಟಿಯಾಗಿ ಹುಟ್ಟುತ್ತಾನೆ, ಒಂಟಿಯಾಗಿ ಸಾಯುತ್ತಾನೆ. ತನ್ನ ಕರ್ಮದ ಒಳ್ಳೆಯ ಹಾಗೂ ಕೆಟ್ಟ ಫಲಗಳನ್ನು ಒಂಟಿಯಾಗಿಯೇ ಅನುಭವಿಸುತ್ತಾನೆ ಮತ್ತು ಸಾವಿನ ನಂತರ ನರಕ ಅಥವಾ ಉನ್ನತ ಸ್ಥಾನವಾದ ಆತ್ಮಸ್ಥಿತಿಯನ್ನು ಒಂಟಿಯಾಗಿಯೇ ತಲುಪುತ್ತಾನೆ. ನಿನ್ನ ದೇಹವು ಆರೋಗ್ಯದಿಂದಿರುವಾಗ, ನಿನ್ನ ನಿಯಂತ್ರಣದಲ್ಲಿ ಇರುವಾಗ ಹಾಗೂ ಸಾವೆಂಬುದು ಇನ್ನು ದೂರದಲ್ಲಿ ಇರುವಾಗಲೇ ಆತ್ಮಘೋಷಣೆಗಾಗಿ ಶ್ರಮಿಸು. ಸಾವು ಸಮೀಪದಲ್ಲಿರುವಾಗ ನಿನ್ನಿಂದ ಏನು ತಾನೇ ಮಾಡಲು ಸಾಧ್ಯ? ಕೆಲಸ ಮಾಡುವ ಮುನ್ನವೇ ಆಲೋಚನೆಗಳನ್ನು ಬಹಿರಂಗಪಡಿಸಬಾರದು. ಆಲೋಚನೆಯನ್ನು ವಿವೇಕದಿಂದ, ರಹಸ್ಯ ಸಮಾಲೋಚನೆಯ ಗೌಪ್ಯತೆಯನ್ನು ಕಾಪಾಡಿಕೊಂಡು ದೃಢ ನಿರ್ಧಾರದೊಂದಿಗೆ ಕಾರ್ಯರೂಪಕ್ಕೆ ತರಬೇಕು. ತನ್ನ ಕುಟುಂಬದ ಸದಸ್ಯರನ್ನು ಅತಿಯಾಗಿ ಹಚ್ಚಿಕೊಂಡವನು ಭಯ, ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ಏಕೆಂದರೆ ಎಲ್ಲ ದುಃಖಗಳ ಮೂಲ ಮಮಕಾರವೇ. ಆದ್ದರಿಂದ ಸಂತೋಷವಾಗಿರಬೇಕಾದರೆ ಮಮಕಾರವನ್ನು ತ್ಯಜಿಸಬೇಕು. ಅವಮಾನಕ್ಕೊಳಗಾಗಿ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಿಂತಲೂ ಸಾಯುವುದು ಲೇಸು. ಪ್ರಾಣವನ್ನು ಕಳೆದುಕೊಳ್ಳುವುದರಿಂದ ಕೆಲವು ಕ್ಷಣಗಳು ದುಃಖ ಉಂಟಾಗುತ್ತದೆ, ಆದರೆ ಅವಮಾನವು ಜೀವನದಲ್ಲಿ ಪ್ರತಿನಿತ್ಯವೂ ದುಃಖವನ್ನುಂಟು ಮಾಡುತ್ತಿರುತ್ತದೆ. ವಿವೇಕಿಯಾದ ಮಾನವನೇ, ನಿನ್ನ ಐಶ್ವರ್ಯವನ್ನು ಕೇವಲ ಯೋಗ್ಯರಿಗೆ ಮಾತ್ರವೇ ದಾನ ಮಾಡು. ಮೋಡಗಳಿಂದ ಪಡೆದ ಸಮುದ್ರದ ನೀರು ಸಿಹಿಯಾಗಿರುತ್ತದೆ. ಕಾರ್ಯವು ಮಹತ್ತರವಾದುದಾಗಿರುವಾಗ ಅದಕ್ಕೆ ಏರಳವಾದ ಪುರಸ್ಕಾರಗಳು ದೊರೆಯುವಂತೆ ಮಾಡಬೇಕು. ಅವಿದ್ಯಾವಂತನ ಜೀವನವು ನಾಯಿಯ ಬಾಲದಂತೆ. ನಿಷ್ಪ್ರಯೋಜಕ ನಾಯಿಯ ಬಾಲವು ಅದರ ಗುಪ್ತಾಂಗವನ್ನು ಮುಚ್ಚಲು ಉಪಯೋಗಕ್ಕೆ ಬರುವುದಿಲ್ಲ. ನೊಣ ಮುಂತಾದ ಕೀಟಗಳಿಂದಲೂ ಅದನ್ನು ರಕ್ಷಿಸುವುದಿಲ್ಲ. ಯಾರ ಜ್ಞಾನವು ಪುಸ್ತಕಗಳಿಗಷ್ಟೇ ಮೀಸಲಾಗಿರುತ್ತದೆಯೋ, ಯಾರ ಸಂಪತ್ತು ಮತ್ತೊಬ್ಬರ ವಶದಲ್ಲಿರುತ್ತದೆಯೋ, ಅಂತಹ ವ್ಯಕ್ತಿ ಅವಶ್ಯಕತೆ ಬಂದಾಗ ಜ್ಞಾನವನ್ನು ಬಳಸಿಕೊಳ್ಳಲಾರ, ತನ್ನ ಸಂಪತ್ತನ್ನು ಬಳಸಿಕೊಳ್ಳಲಾರ. ದೈವತ್ವದ ಮಟ್ಟಕ್ಕೆ ಏರಬೇಕೆಂದು ಬಯಸುವ ವ್ಯಕ್ತಿಗೆ ವಾಕ್ ಶುದ್ಧತೆ, ನಿರ್ಮಲ ಮನಸ್ಸು, ಇಂದ್ರಿಯಗಳ ಶುದ್ಧತೆ ಹಾಗೂ ಕರುಣಾ ಹೃದಯ ಇರಬೇಕು. ದಾನವೇ ಧರ್ಮ. ಧರ್ಮದಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.